ರಾಜ್ಯದಲ್ಲಿ ಬರಪೀಡಿತ ಜಿಲ್ಲೆಗಳ ಘೋಷಣೆ ಮಾಡದ ವಿಚಾರ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬರ ಬಂದ್ರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ. ಬರದಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಕೃಷಿಗೆ ನೀರಿಲ್ಲ, ಮೇವಿಲ್ಲ. ರೈತರ ಸಂಕಷ್ಟಕ್ಕೆ ಸರ್ಕಾರ ಪರಿಹಾರ ಘೋಷಣೆ ಮಾಡಬೇಕು. ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಘೋಷಿಸಲಿ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಈ ರೀತಿಯಾಗಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರೈತರ ಪರವಾಗಿ ಸದ್ಯದ ಪರಿಸ್ಥಿತಿಯ ವಿಚಾರವನ್ನು ವಿವರಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಈ ರೀತಿಯಾಗಿ ಒತ್ತಾಯವನ್ನು ಮಾಡಿರುವಂಥದ್ದು. ರಾಜ್ಯ ಸರ್ಕಾರ ಏನೂ ಆ್ಯಕ್ಷನ್ಸ್ ತೆಗೆದುಕೊಳ್ತಾ ಇಲ್ಲ, ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಅಂತ ಈ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರಾಜ್ಯದಲ್ಲಿ ಯಾವುದೇ ಜಲಾಶಯದ ನೀರಿಲ್ಲ, ಕೆರೆಕಟ್ಟೆಗಳ ನೀರಿಲ್ಲ. ಫಸಲು ಬರುವಂಥ ಚಾನ್ಸಸ್ ಇಲ್ಲ. ಇನ್ನೆಂದೂ ಇರೋಂಥ ಭೀಕರ ಬರಗಾಲ ಇದ್ದರೂ ಸಹ ಈ ಸರ್ಕಾರ ಮೌನವಾಗಿದೆ. ಇದುವರೆಗೆ ಏನು ತೀರ್ಮಾನವನ್ನು ತಗೊಂಡಿಲ್ಲ. ನಾವು ಒತ್ತಾಯ ಮಾಡ್ತೇವೆ ಈ ಸರ್ಕಾರಕ್ಕೆ ಪ್ರತಿ ರೈತನಿಗೆ ಕನಿಷ್ಠ ಒಂದು 50,000 ಆದರೂ ಸಹ ಒಂದು ಪರಿಹಾರ ಕೊಡೋದನ್ನು ನೆರವಿಗೆ ಬಂದರೆ ಒಂದು ಸ್ವಲ್ಪ ಉಸಿರಾಡೋಕ್ಕೆ ಅನುಕೂಲ ಆಗುತ್ತೆ. ಈ ರಾಜ್ಯದಲ್ಲಿ ಯಾವುದೇ ಜಲಾಶಯದ ನೀರಿಲ್ಲ, ಕೆರೆಕಟ್ಟೆಗಳ ನೀರಿಲ್ಲ. ಫಸಲು ಬರುವಂಥ ಚಾನ್ಸಸ್ ಇಲ್ಲ. ಇನ್ನೆಂದೂ ಇರೋಂಥ ಭೀಕರ ಬರಗಾಲ ಇದ್ದರೂ ಸಹ ಈ ಸರ್ಕಾರ